ನಮಸ್ಕಾರ, ಕಂಗ್ಲೀಷ್ಗೆ ಸ್ವಾಗತ. ನಾನು ವಿಶ್ವಾಸ್. ಇಂದು ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ನಿಮಗೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸಬೇಕಾಗಿದೆ. ಅವ್ರ ಹೆಸರು ಶಂಕರ್. ಹೋಲ್ಸೇಲ್ನಲ್ಲಿ ಸರಕು ಖರೀದಿಸಿ ಅದನ್ನು ಬಿಡಿಬಿಡಿಯಾಗಿ ಮಾರುವ ಒಬ್ಬ ಸಾಮಾನ್ಯ ವ್ಯಾಪಾರಿ. ಕಳೆದ 15 ವರ್ಷಗಳಿಂದ ದುಡಿದ ಪರಿಣಾಮವಾಗಿ ಮೊದಲ ಬಾರಿ ಶಂಕರನ ಬಳಿ ತನ್ನ ವ್ಯವಹಾರಕ್ಕೆ ಬೇಕಾಗಿರುವುದಕ್ಕಿಂತ ಹೆಚ್ಚು ಹಣ ಉಳಿದಿದೆ. 50 ಲಕ್ಷ ರೂಪಾಯಿ. ಶಂಕರ ಇರುವ ಊರಿನಿಂದ ಸುಮಾರು 200 ಕಿಲೋಮೀಟರ್ ದೂರಿನಲ್ಲಿ ಒಂದು ಹಳ್ಳಿ ಇದೆ. ಅದರ ಹೆಸರು ಹುಲಿಯೂರು. ಆ ಹಳ್ಳಿಯ ಜನರು 4 ತಲೆಮಾರುಗಳಿಂದ ಅರಿಶಿನ ಬೆಳೆಯುತ್ತಿದ್ದಾರೆ. ಯಾವಾಗ ಬಿತ್ತಬೇಕು, ಯಾವಾಗ ನೀರು ಹಾಕಬೇಕು, ಯಾವಾಗ ಕೊಯ್ಲು ಮಾಡಬೇಕು ಎಲ್ಲವೂ ಅವರಿಗೆ ಗೊತ್ತಿದೆ. ಈ ಭಾಗದಲ್ಲಿ ಅತ್ಯುತ್ತಮ ಗುಣಮಟ್ಟದ ಅರಿಶಿನ ಬೆಳೆಯುವುದು ಈ ಹಳ್ಳಿಯಲ್ಲೇ. ಆದರೆ ಹುಲಿಯೂರಿಗೆ ಒಂದು ಸಮಸ್ಯೆ ಇದೆ. ಪ್ರತಿ ವರ್ಷ ಕೊಯ್ಲು ಮುಗಿದ ನಂತರ ರೈತರು ತಮ್ಮ ಅರಿಶಿನವನ್ನು ಮಂಡಿಗೆ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಮಧ್ಯವರ್ತಿಯೊಬ್ಬ 1 ಕಿಲೋಗೆ 30 ರೂಪಾಯಿ ಕೊಟ್ಟು ಖರೀದಿಸುತ್ತಾನೆ. ಅದೇ ಅರಿಶಿನವನ್ನು ನಂತರ ನಗರದ ಕಾರ್ಖಾನೆಯಲ್ಲಿ ಸ್ವಚ್ಛಗೊಳಿಸಿ, ಒಣಗಿಸಿ, ಪುಡಿ ಮಾಡಿ, ಚೆನ್ನಾಗಿ ಪ್ಯಾಕ್ ಮಾಡಿ, ಒಂದು ಬ್ರ್ಯಾಂಡ್ ಹೆಸರು ಹಾಕಿ ಮತ್ತೆ ಮಾರುಕಟ್ಟೆಗೆ ಬಂದಾಗ ಅದು 300 ರೂಪಾಯಿಗೆ ಮಾರಾಟವಾಗುತ್ತದೆ. ಅಂದರೆ ಬೆಳೆಯುವುದು ಹಳ್ಳಿಯ ರೈತರು, ಆದರೆ ನಿಜವಾದ ಹಣ ಗಳಿಸುವುದು ಯಾರೋ ಬೇರೆ. ಶಂಕರನ ಬಳಿ ಹಣ ಇದೆ, ವ್ಯಾಪಾರದ ಅನುಭವ ಇದೆ, ಮಾರುಕಟ್ಟೆಯ ಪರಿಚಯವೂ ಇದೆ. ಇಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಅವನು ತನ್ನ ವ್ಯಾಪಾರವನ್ನು ಏಕೆ ವಿಸ್ತರಿಸಬಾರದು ಎಂದು ಯೋಚಿಸುತ್ತಿದ್ದಾನೆ. ಆದರೆ ಅವನ ಹತ್ತಿರ ಕಚ್ಚಾ ವಸ್ತು ಇಲ್ಲ, ಕಾರ್ಮಿಕರಿಲ್ಲ ಮತ್ತು ಹೊಸ ಕಾರ್ಖಾನೆ ಕಟ್ಟುವ ಸೂಕ್ತ ಸ್ಥಳವೂ ಇಲ್ಲ. ಹುಲಿಯೂರಿನ ಬಳಿ ಏನಿದೆ? ಉತ್ತಮ ಜಮೀನಿದೆ, ಕಚ್ಚಾ ವಸ್ತು ಇದೆ, ಕೆಲಸ ಮಾಡಲು ಜನರಿದ್ದಾರೆ, ತಲೆಮಾರುಗಳಿಂದ ಬಂದ ಅನುಭವ ಇದೆ. ಆದರೆ ಬಂಡವಾಳ ಇಲ್ಲ ಮತ್ತು ಬ್ರ್ಯಾಂಡ್ ಕೂಡ ಇಲ್ಲ. ದೊಡ್ಡ ಮಾರುಕಟ್ಟೆಗೆ ತಲುಪುವ ಅವಕಾಶವೂ ಇಲ್ಲ. ಇಬ್ಬರಲ್ಲೂ ಏನೋ ಇದೆ, ಆದರೆ ಇಬ್ಬರಲ್ಲೂ ಏನೋ ಇಲ್ಲ ಕೂಡ. ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ತುಂಬಬಹುದು. ಹೀಗಿದ್ದಾಗ ಒಂದು ದಿನ ಶಂಕರ ಹುಲಿಯೂರಿಗೆ ಬರುತ್ತಾನೆ. ಹೊಲಗಳನ್ನು ನೋಡಿ, ರೈತರೊಂದಿಗೆ ಮಾತಾಡಿ, ಅರಿಶಿನವನ್ನು ಪರಿಶೀಲಿಸಿದಾಗ ಅದರ ಗುಣಮಟ್ಟ ಅವನಿಗೆ ಇಷ್ಟವಾಗುತ್ತದೆ. ನಂತರ ಒಂದು ಪ್ರಸ್ತಾವನೆ ಇಡುತ್ತಾನೆ. ನಾನು 50 ಲಕ್ಷ ರೂಪಾಯಿ ಹೂಡಿಕೆ ಮಾಡುತ್ತೇನೆ. ಇಲ್ಲಿ ಒಂದು ಸಂಸ್ಕರಣಾ ಘಟಕ ಕಟ್ಟಿ ಒಂದು ಒಳ್ಳೆಯ ಬ್ರ್ಯಾಂಡ್ ನಿರ್ಮಿಸಿ ನಗರದ ಮಾರುಕಟ್ಟೆಗೆ ಮಾರೋಣ ಮತ್ತು ಮುಂದೆ ವಿದೇಶಕ್ಕೂ ರಫ್ತು ಮಾಡೋಣ. ನೀವು ನನಗೆ ನಿಮ್ಮ ಜಮೀನು ಕೊಡಿ, ಅನುಭವ ಕೊಡಿ ಮತ್ತು ನಿಮ್ಮ ಶ್ರಮ ಕೊಡಿ. ಇಬ್ಬರು ಸೇರಿ ಈ ಉದ್ಯಮ ಕಟ್ಟೋಣ. ಇಲ್ಲಿ ಶಂಕರ ಹುಲಿಯೂರಿಗೆ ಸಾಲ ಕೊಡುತ್ತಿಲ್ಲ, ಬಡ್ಡಿಯೊಂದಿಗೆ ಹಿಂದಿರುಗಿಸಿ ಎಂದು ಹೇಳುತ್ತಲೂ ಇಲ್ಲ. ಅವನು ಕೇವಲ ಪಾಲುದಾರನಾಗುತ್ತಿದ್ದಾನೆ, ಅದು ತನ್ನ ಸ್ವಂತ ಹಣ ಹೂಡಿ. ವ್ಯವಹಾರ ಯಶಸ್ವಿಯಾದರೆ ಅವನಿಗೂ ಲಾಭ, ಅದು ವಿಫಲವಾದರೆ ಅವನಿಗೂ ನಷ್ಟ. ಶಂಕರ ತನ್ನ 50 ಲಕ್ಷ ರೂಪಾಯಿಯನ್ನು ಅಪಾಯಕ್ಕೆ ಒಡ್ಡುತ್ತಿದ್ದಾನೆ. ಹಾಗಾಗಿ ವ್ಯವಹಾರದಲ್ಲಿ ಅವನಿಗೆ ಸಾಕಷ್ಟು ಪಾಲುದಾರಿಕೆ ಇರಬೇಕು, ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವೂ ಇರಬೇಕು. ಇಲ್ಲದಿದ್ದರೆ ಅವನು ಏಕೆ ಹೂಡಿಕೆ ಮಾಡಬೇಕು? ಅದೇ ಸಮಯದಲ್ಲಿ ಹುಲಿಯೂರಿನ ಜನರು ಅಪಾಯ ತೆಗೆದುಕೊಳ್ಳುತ್ತಿದ್ದಾರೆ. ಹೊರಗಿನ ಒಬ್ಬ ವ್ಯಕ್ತಿಯನ್ನು ತಮ್ಮ ಹಳ್ಳಿಯೊಳಗೆ ಕರೆದುಕೊಂಡು ಬರುತ್ತಿದ್ದಾರೆ. ತಮ್ಮ ಜಾಗದಲ್ಲಿ ಕಾರ್ಖಾನೆ ಕಟ್ಟಲು ಅವಕಾಶ ಕೊಡುತ್ತಿದ್ದಾರೆ. ತಮ್ಮ ಜನರಿಗೆ ಕೆಲಸ ನೀಡುವ ಅಧಿಕಾರ ಕೊಡುತ್ತಿದ್ದಾರೆ. ಹಾಗಾಗಿ ಅವರಿಗೂ ರಕ್ಷಣೆಯ ಅಗತ್ಯವಿದೆ. ಶಂಕರ ಎಲ್ಲ ಲಾಭವನ್ನು ತೆಗೆದುಕೊಂಡು ಒಂದು ದಿನ ಹಳ್ಳಿಯನ್ನು ಬಿಟ್ಟು ಹೋಗಬಾರದು ಎಂಬ ಭರವಸೆ ಬೇಕು. ಈ ಒಪ್ಪಂದ ಇಬ್ಬರಿಗೂ ನ್ಯಾಯಸಮ್ಮತವಾಗಿರಬೇಕು. ಶಂಕರ ಎಲ್ಲವನ್ನೂ ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸಿದರೆ ಹುಲಿಯೂರು ಬೇಡ ಎನ್ನುವುದು ಸಹಜ. ಅದೇ ರೀತಿ ಹುಲಿಯೂರಿನ ಷರತ್ತುಗಳು ತುಂಬ ಕಠಿಣವಾಗಿದ್ದರೆ ಶಂಕರ ಕೂಡ ತನ್ನ 50 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಇನ್ನೊಂದು ಹಳ್ಳಿಗೆ ಹೋಗಿಬಿಡಬಹುದು. ಏಕೆಂದರೆ ಇಲ್ಲಿ ಗೆಲ್ಲಬೇಕಾದದ್ದು ಒಬ್ಬರು ಮಾತ್ರವಲ್ಲ, ಇಬ್ಬರು. ಈ ರೀತಿಯ ಹೂಡಿಕೆಗೆ ಒಂದು ಹೆಸರಿದೆ. ಅದಕ್ಕೂ ಮೊದಲು ಈ ಕಥೆಗೆ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯಿಸೋಣ. ಇವನ ಹೆಸರು ಕೋಲಾಸ್ವಾಮಿ. ಇವನು ಒಬ್ಬ ವ್ಯಾಪಾರಿ, ಆದರೆ ಇವನು ಶಂಕರನಂತಲ್ಲ. ಅವನ ಬಳಿ ಒಂದು ರಹಸ್ಯವಿದೆ, ಒಂದು ಪಾನೀಯದ ಸೂತ್ರ. 30 ವರ್ಷಗಳ ಸಂಶೋಧನೆಯ ಫಲ. ಆ ಸೂತ್ರವನ್ನು ಬಳಸಿಕೊಂಡೇ ಅವನು ಭಾರತದ ಅನೇಕ ರಾಜ್ಯಗಳಲ್ಲಿ ವ್ಯವಹಾರ ಕಟ್ಟಿದ್ದಾನೆ. ಅವನ ನಿಜವಾದ ಆಸ್ತಿ ಕಾರ್ಖಾನೆ ಅಲ್ಲ ಅಥವಾ ಯಂತ್ರಗಳೂ ಅಲ್ಲ. ಆ ರಹಸ್ಯದ ಸೂತ್ರವೇ ಅವನ ಸಂಪೂರ್ಣ ವ್ಯವಹಾರ. ಅದು ಇರುವವರೆಗೂ ಅವನು ಭಾರತದ ಯಾವುದೇ ರಾಜ್ಯದಲ್ಲಿ ಕಾರ್ಖಾನೆ ತೆಗೆಯಬಹುದು. ಅದು ಇಲ್ಲದಿದ್ದರೆ ಅವನ ಬಳಿ ಏನೂ ಉಳಿಯುವುದಿಲ್ಲ. ಕೋಲಾಸ್ವಾಮಿಗೂ ಹುಲಿಯೂರಿಗೆ ಬರಬೇಕೆಂಬ ಆಸೆ ಇದೆ. ಏಕೆಂದರೆ ಇಲ್ಲಿ ಬಹಳಷ್ಟು ಜನ ಗ್ರಾಹಕರಿದ್ದಾರೆ ಮತ್ತು ಇಲ್ಲಿಂದ ಪಟ್ಟಣಕ್ಕೆ ಬಸ್ಸು ಅಥವಾ ರೈಲಿನಲ್ಲಿ ಸರಾಗವಾಗಿ ಹೋಗಬಹುದು. ಅವನು ಇಲ್ಲಿ ಕಾರ್ಖಾನೆ ಕಟ್ಟಲು ಬಯಸುತ್ತಾನೆ. ಆದರೆ ಹುಲಿಯೂರು ಒಂದು ಷರತ್ತು ಹಾಕುತ್ತದೆ. ನೀವು ಬರಬಹುದು, ನಿಮ್ಮ ಹಣವನ್ನೂ ಹೂಡಬಹುದು, ಆದರೆ ಈ ವ್ಯವಹಾರದಲ್ಲಿ ನಿಮ್ಮ ಪಾಲು ಕೇವಲ 40% ಮಾತ್ರ. ಉಳಿದ 60% ನಮ್ಮದು ಮತ್ತು ನಿಮ್ಮ ಪಾನೀಯದ ರಹಸ್ಯ ಸೂತ್ರವನ್ನು ಹುಲಿಯೂರಿನ ಪಾಲುದಾರರೊಂದಿಗೆ ನೀವು ಹಂಚಿಕೊಳ್ಳಲೇಬೇಕು. ಶಂಕರನ ಸ್ಥಾನದಲ್ಲಿದ್ದರೆ ಬಹುಶಃ ಕೋಲಾಸ್ವಾಮಿ ಈ ಒಪ್ಪಂದವನ್ನು ಒಪ್ಪಿಕೊಳ್ಳಬಹುದಿತ್ತೇನೋ. ಏಕೆಂದರೆ ಶಂಕರನ ನಿಜವಾದ ಬಲ ಒಂದು ರಹಸ್ಯದ ಸೂತ್ರದಲ್ಲಿಲ್ಲ, ಅವನ ಅನುಭವದಲ್ಲಿದೆ, ಅವನ ವ್ಯಾಪಾರ ಕೌಶಲ್ಯದಲ್ಲಿದೆ. 40% ಪಾಲಿದ್ದರೂ ಅವನು ಯಶಸ್ವಿಯಾಗುವ ಸಾಧ್ಯತೆ ಇದೆ.
ಆದರೆ ಕೋಲಾಸ್ವಾಮಿಗೆ ಅವನ ಸಂಪೂರ್ಣ ವ್ಯವಹಾರವೇ ಆ ಒಂದು ಸೂತ್ರದ ಮೇಲೆ ನಿಂತಿದೆ. ಇಂದು ಅದನ್ನೇ ಹಂಚಿಕೊಂಡರೆ ನಾಳೆ ಯಾರು ಬೇಕಾದ್ರೂ ಅದೇ ಪಾನೀಯವನ್ನು ಅವನಿಲ್ಲದೆ ತಯಾರಿಸಬಹುದು. ಹಾಗಿದ್ದಾಗ ತನ್ನ ಜೀವನದ ಸಂಪೂರ್ಣ ಸಾಧನೆಯನ್ನು ಕೇವಲ 40% ಪಾಲುದಾರಿಕೆಗೆ ಅವನು ಯಾಕೆ ಬಿಟ್ಕೊಡ್ಬೇಕು? ಅವನು ಬೇಡ ಎಂದು ಹೇಳಿ ಗಂಟು ಮೂಟೆ ಕಟ್ಟಿ ಹುಲಿಯೂರನ್ನು ಬಿಟ್ಟು ಬೇರೆ ಹಳ್ಳಿಗೆ ಮುಖ ಮಾಡುತ್ತಾನೆ. ಈ ಕಥೆ ಕಲ್ಪನೆಯಲ್ಲ, ಇದು ನಿಜವಾಗಿ ನಡೆದ ಘಟನೆ. ಕೋಲಾಸ್ವಾಮಿ ಅಂದರೆ ನೀವು ಊಹಿಸಿದ ಹಾಗೆ ಕೋಕೋ-ಕೋಲಾ, ಮತ್ತು ಆ ರಹಸ್ಯದ ಸೂತ್ರ ಇನ್ಯಾವುದೂ ಅಲ್ಲ, ಕೋಕೋ-ಕೋಲಾ ಕಂಪನಿಯ ಸುಪ್ರಸಿದ್ಧ ಫಾರ್ಮುಲಾ. ಹಾಗೂ ಈ ಕಥೆ ನಡೆದ ವರ್ಷ 1977ನೇ ಇಸ್ವಿ. ಇಂದು ಭಾರತಕ್ಕೆ $94.5 ಬಿಲಿಯನ್ ಹೂಡಿಕೆ ಬರುತ್ತಿದೆ. ಆದರೆ ದೇಶದಲ್ಲಿ ಉಳಿಯುತ್ತಿರುವುದು ಕೇವಲ $7.7 ಬಿಲಿಯನ್ ಮಾತ್ರ. ಅದಕ್ಕೆ ಉತ್ತರ ಹುಡುಕಬೇಕಾದರೆ 1973ಕ್ಕೆ ನಾವು ಹೋಗಬೇಕು. ಇಂದಿರಾ ಗಾಂಧಿಯವರ ನೇತೃತ್ವದ ಭಾರತ ಸರ್ಕಾರ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಅಂದರೆ ಫೆರಾ ಎಂಬ ಕಾನೂನನ್ನು ಜಾರಿಗೆ ತಂದಿತು. ಈ ಕಾನೂನಿನ ಉದ್ದೇಶ ದೇಶದಿಂದ ವಿದೇಶಿ ವಿನಿಮಯ ಹೊರಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವುದು. ಆದರೆ ಇದರಲ್ಲಿನ 2 ನಿಯಮಗಳು ಬಹುರಾಷ್ಟ್ರೀಯ ಕಂಪನಿಗಳಿಗೆ ದೊಡ್ಡ ಆಘಾತವಾಗಿತ್ತು. ಈ ಕಾನೂನಿನ ಪ್ರಕಾರ ಬಹುತೇಕ ವಿದೇಶಿ ಕಂಪನಿಗಳು ಭಾರತದಲ್ಲಿ 40%ಗಿಂತ ಹೆಚ್ಚು ಮಾಲೀಕತ್ವ ಹೊಂದಲು ಸಾಧ್ಯವಿರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ತಮ್ಮ ತಂತ್ರಜ್ಞಾನ ಮತ್ತು ವ್ಯವಹಾರ ರಹಸ್ಯಗಳನ್ನು ಭಾರತೀಯ ಪಾಲುದಾರರೊಂದಿಗೆ ಹಂಚಿಕೊಳ್ಳಬೇಕಾಗಿತ್ತು. ಈ ನಿಯಮಗಳನ್ನು ಒಪ್ಪಿಕೊಳ್ಳಲು ಕೆಲವು ಕಂಪನಿಗಳು ಸಿದ್ಧವಾದವು, ಆದರೆ ಕೆಲವು ಕಂಪನಿಗಳಿಗೆ ಅದು ಅಸಾಧ್ಯವಾಯಿತು. 1977ರಲ್ಲಿ ದೇಶದ ರಾಜಕೀಯ ಚಿತ್ರಣ ಸಂಪೂರ್ಣ ಬದಲಾಯಿತು. ತುರ್ತು ಪರಿಸ್ಥಿತಿಯ ನಂತರ ನಡೆದ ಚುನಾವಣೆಯಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಹೊಸ ಸರ್ಕಾರದ ಕೈಗಾರಿಕಾ ಮಂತ್ರಿಯಾಗಿದ್ದವರು ನಮ್ಮ ರಾಜ್ಯದವರೇ ಆದ ಜಾರ್ಜ್ ಫರ್ನಾಂಡಿಸ್. ಅವರು ಕೇವಲ ರಾಜಕಾರಣಿಯಷ್ಟೇ ಅಲ್ಲ, ಪ್ರಬಲ ಕಾರ್ಮಿಕ ಸಂಘದ ನಾಯಕ ಕೂಡ ಆಗಿದ್ದರು. ಕಂಪ್ಯೂಟರೀಕರಣ ವಿರುದ್ಧ ನಡೆದ ಹಲವು ಪ್ರತಿಭಟನೆಗಳಿಗೆ ನೇತೃತ್ವ ನೀಡಿದ್ದರು. ವಿದೇಶಿ ಕಂಪನಿಗಳ ಬಗ್ಗೆ ಅವರ ನಿಲುವು ಕಠಿಣವಾಗಿತ್ತು. ಫೆರಾ ಕಾನೂನಡಿಯಲ್ಲಿ ಬಾಕಿ ಉಳಿದಿದ್ದ ಕೋಕಾ-ಕೋಲಾ ಮತ್ತು IBM ಪ್ರಕರಣಗಳು ಅವರ ಮೇಜಿನ ಮೇಲೆಯೇ ಬಂದವು. ಅವರ ನಿರ್ಧಾರ ಸ್ಪಷ್ಟವಾಗಿತ್ತು: ಫೆರಾ ನಿಯಮಗಳನ್ನು ಒಪ್ಪಿಕೊಳ್ಳಿ ಅಥವಾ ದೇಶವನ್ನು ತ್ಯಜಿಸಿ. IBM ಮತ್ತು ಕೋಕೋ-ಕೋಲಾ ಎರಡೂ ಕಂಪನಿಗಳು ಎರಡನೆಯ ಮಾರ್ಗವನ್ನೇ ಆಯ್ಕೆ ಮಾಡಿಕೊಂಡವು. ಇದು ಕೇವಲ 2 ಕಂಪನಿಗಳ ನಿರ್ಗಮನವಾಗಿರಲಿಲ್ಲ, ಇದು ವಿಶ್ವಕ್ಕೆ ಭಾರತ ಕಳುಹಿಸಿದ ಒಂದು ಸ್ಪಷ್ಟ ಸಂದೇಶವಾಗಿತ್ತು: ಭಾರತ ತನ್ನ ನಿಯಮಗಳನ್ನು ಬದಲಾಯಿಸುವುದಿಲ್ಲ ಎಂದು. ಮುಂದಿನ ಕೆಲವೇ ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಬಹುರಾಷ್ಟ್ರೀಯ ಕಂಪನಿಗಳು ಭಾರತವನ್ನು ಬಿಟ್ಟು ಹೋದವು. ಆ ಸಮಯದಲ್ಲಿ ಭಾರತದಲ್ಲಿ ಒಂದು ಹೆಮ್ಮೆಯ ಭಾವನೆ ಇತ್ತು: ಅವರು ಹೋದರೆ ಹೋಗಲಿ, ನಮಗೆ ಅವರ ಅಗತ್ಯವಿಲ್ಲ, ನಮ್ಮದೇ ಕಂಪನಿಗಳನ್ನು ನಾವು ಕಟ್ಟುತ್ತೇವೆ. ಒಂದು ಮಟ್ಟಿಗೆ ಇದು ನಿಜವೂ ಆಯಿತು. ಕೋಕೋ-ಕೋಲಾ ಬಿಟ್ಟು ಹೋದ ಜಾಗವನ್ನು ಥಮ್ಸ್ ಅಪ್ ತುಂಬಿತು, ಲಿಮ್ಕಾ ಜನಪ್ರಿಯವಾಯಿತು, ಕ್ಯಾಂಪಾ-ಕೋಲಾ ಹುಟ್ಟಿತು. ಸರ್ಕಾರವೇ 77 ಎಂಬ ತನ್ನದೇ ಆದ ತಂಪು ಪಾನೀಯವನ್ನು ಬಿಡುಗಡೆ ಮಾಡಿತು. ಮೊದಲ ನೋಟಕ್ಕೆ ಭಾರತ ಗೆದ್ದಂತೆ ಕಾಣುತ್ತಿತ್ತು, ಆದರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ನಿಜವಾದ ಪರಿಣಾಮ ಇನ್ನೂ ಹಲವು ವರ್ಷಗಳ ನಂತರ ಕಾಣಿಸಿಕೊಳ್ಳತೊಡಗಿತು. ಅದೇ ಸಮಯದಲ್ಲಿ ಅನೇಕ ಏಷ್ಯಾದ ದೇಶಗಳು ಬೇರೆ ದಾರಿಯನ್ನೇ ಆರಿಸಿಕೊಂಡಿದ್ದವು. ದಕ್ಷಿಣ ಕೊರಿಯಾ, ತೈವಾನ್, ಸಿಂಗಾಪುರ ಇಂತಹ ದೇಶಗಳು ಹೊರಗಿನಿಂದ ಬರುವ ಬಂಡವಾಳಕ್ಕೆ ಸ್ವಾಗತ ಹೇಳಿದವು. ಕೇವಲ ಹಣಕ್ಕೆ ಮಾತ್ರವಲ್ಲ, ಅದರ ಜೊತೆಗೆ ಬರುತ್ತಿದ್ದ ತಂತ್ರಜ್ಞಾನಕ್ಕೂ ಹಾಗೂ ನಿರ್ವಹಣಾ ಪದ್ಧತಿಗಳಿಗೂ. ಆ ರಾಷ್ಟ್ರಗಳು ಕಾರ್ಖಾನೆಗಳನ್ನು ಕಟ್ಟಿದವು, ಇಂಜಿನಿಯರ್ಗಳಿಗೆ ತರಬೇತಿ ನೀಡಿದವು, ಎಲೆಕ್ಟ್ರಾನಿಕ್ಸ್ ಉತ್ಪಾದಿಸಿದವು, ಔಷಧಗಳನ್ನು ತಯಾರಿಸಿದವು, ನಿಧಾನವಾಗಿ ಜಗತ್ತಿನ ಉತ್ಪಾದನಾ ಕೇಂದ್ರಗಳಾಗಿ ಬೆಳೆದವು. ಅದೇ ಸಮಯದಲ್ಲಿ ನಮ್ಮ ರೈತ ಇನ್ನೂ ಅದೇ ಮಂಡಿಯಲ್ಲಿ ಅದೇ ಅರಿಶಿನವನ್ನು ಕಿಲೋಗೆ $30 ಅಂತ ಮಾರುತ್ತಿದ್ದ. ನಮ್ಮ ಬಳಿ ಸಂಪನ್ಮೂಲಗಳಿದ್ದವು, ಪ್ರತಿಭೆಯಂತೂ ಇತ್ತು, ಕೆಲಸ ಮಾಡಲು ಜನರಿದ್ದರು. ಆದರೆ ನಾವೇ ಹಾಕಿದ್ದ ಕೆಲವು ಷರತ್ತುಗಳು ನಮಗೆ ಬೇಕಾಗಿದ್ದ ಪಾಲುದಾರರನ್ನು ದೂರ ತಳ್ಳಿದ್ದವು. ನಮ್ಮ ಕಥೆಯಲ್ಲಿ ಗೆದ್ದದ್ದು ಶಂಕರನಲ್ಲ, ಗೆದ್ದದ್ದು ಹುಲಿಯೂರೂ ಅಲ್ಲ, ಆದರೆ ಗೆದ್ದದ್ದು ಪಾಲುದಾರಿಕೆ. ಒಬ್ಬರ ಬಳಿ ಬಂಡವಾಳ, ಇನ್ನೊಬ್ಬರ ಬಳಿ ಸಂಪನ್ಮೂಲ, ಒಬ್ಬರ ಬಳಿ ಮಾರುಕಟ್ಟೆ, ಇನ್ನೊಬ್ಬರ ಬಳಿ ಕೌಶಲ್ಯ, ಒಬ್ಬರ ಬಳಿ ತಂತ್ರಜ್ಞಾನ ಇದ್ದರೆ ಇನ್ನೊಬ್ಬರ ಬಳಿ ಶ್ರಮ ಇದೆ. ಇವುಗಳು ಒಂದಾದಾಗ ಇಬ್ಬರೂ ಒಬ್ಬರೇ ನಿರ್ಮಿಸಲಾಗದದ್ದನ್ನು ನಿರ್ಮಿಸಿದರು. ಈಗ ಈ ವ್ಯವಸ್ಥೆಯ ಹೆಸರು ಹೇಳುವ ಸಮಯ ಬಂದಿದೆ. ಒಂದು ದೇಶದ ಕಂಪನಿ ತನ್ನ ಬಂಡವಾಳ, ತಂತ್ರಜ್ಞಾನ, ನಿರ್ವಹಣಾ ಅನುಭವ ಇವೆಲ್ಲವನ್ನೂ ತೆಗೆದುಕೊಂಡು ಮತ್ತೊಂದು ದೇಶದಲ್ಲಿ ದೀರ್ಘಾವಧಿಯ ಪಾಲುದಾರಿಕೆಯನ್ನು ನಿರ್ಮಿಸಿ ಅಲ್ಲಿಯೇ ಉದ್ಯಮ ಕಟ್ಟಿದಾಗ ಅರ್ಥಶಾಸ್ತ್ರದಲ್ಲಿ ಅದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಸಂಕ್ಷಿಪ್ತವಾಗಿ FDI ಎಂದು ಕರೆಯುತ್ತಾರೆ. ಆದರೆ ಭಾರತದ FDI ಕತೆ ಕೇವಲ ಅರ್ಥಶಾಸ್ತ್ರದ ಕಥೆಯಲ್ಲ, ಇದು ಭಯ, ವಿಶ್ವಾಸ, ತಪ್ಪು ಪಾಠಗಳ ಕಥೆ ಮತ್ತು ಕೆಲವೊಮ್ಮೆ ಅತಿಯಾದ ರಕ್ಷಣೆಯ ಕಥೆಯೂ ಹೌದು. ಅಂತಾರಾಷ್ಟ್ರೀಯ ಮಾನದಂಡದ ಪ್ರಕಾರ ಕನಿಷ್ಠ 10% ಮಾಲೀಕತ್ವ ಹೊಂದಿದ್ದರೆ ಅದನ್ನು FDI ಎಂದು ಪರಿಗಣಿಸಲಾಗುತ್ತದೆ. FDIಯನ್ನು ಸಾಮಾನ್ಯವಾಗಿ ಪೇಷಂಟ್ ಕ್ಯಾಪಿಟಲ್ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ತ್ವರಿತ ಲಾಭಕ್ಕಾಗಿ ಬರುವ ಹಣವಲ್ಲ. ಇದು ಕಾರ್ಖಾನೆಗಳನ್ನು ಕಟ್ಟುತ್ತದೆ, ತಂತ್ರಜ್ಞಾನವನ್ನು ತರುತ್ತದೆ, ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಮತ್ತೊಂದು ಮುಖ್ಯ ಸಂಗತಿ ಎಂದರೆ ಇದು ದೇಶದ ಮೇಲೆ ಸಾಲದ ಹೊರೆ ಹಾಕುವುದಿಲ್ಲ. ಈಗ 90ರ ದಶಕಕ್ಕೆ ಬರೋಣ. 1991 ಭಾರತ ಗೋಡೆಗೆ ಡಿಕ್ಕಿ ಹೊಡೆದ ವರ್ಷ. ಭಾರತದ ಆರ್ಥಿಕ ಇತಿಹಾಸದಲ್ಲೇ ಈ ವರ್ಷ ಒಂದು ತಿರುವು ಎಂದು ಹೇಳಿದರೆ ಅದು ಅತಿಶಯೋಕ್ತಿ ಆಗುವುದಿಲ್ಲ. ದೇಶ ಒಂದೇ ಸಮಯದಲ್ಲಿ 3 ಭಾರಿ ಆಘಾತಗಳನ್ನು ಎದುರಿಸಿತು. ಮೊದಲನೆಯದು ಮಧ್ಯಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟ್ನಲ್ಲಿ ಗಲ್ಫ್ ಯುದ್ಧ ಆರಂಭವಾಯಿತು.
ಅದರ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏಕಾಏಕಿ ಏರಿತು. ಭಾರತ ತನ್ನ ಬಹುತೇಕ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದ್ದ ಕಾರಣ ಆಮದು ವೆಚ್ಚ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಯಿತು. ಎರಡನೆಯದು, ಭಾರತದ ಪ್ರಮುಖ ಪಾಲುದಾರನಾಗಿದ್ದ ಸೋವಿಯತ್ ಒಕ್ಕೂಟ ಅಂದರೆ USSR ಕುಸಿದು ಬಿದ್ದಿತ್ತು. ಪ್ರಮುಖ ರಫ್ತು ಮಾರುಕಟ್ಟೆಯೇ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಯಿತು. ಮೂರನೆಯದು, ಈ ಎರಡರ ಪರಿಣಾಮವಾಗಿ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ತೀವ್ರವಾಯಿತು. ದೇಶದ ವಿದೇಶಿ ವಿನಿಮಯ ಸಂಗ್ರಹ ಎಷ್ಟು ಕಡಿಮೆ ಆಯಿತು ಅಂದರೆ ಅದು ಕೇವಲ 2 ವಾರಗಳ ಆಮದುಗಳಿಗೆ ಸಾಕಾಗುವಷ್ಟು ಮಾತ್ರ ಉಳಿದಿತ್ತು. ಅಂದರೆ ದೇಶದ ಬಳಿ ಡಾಲರ್ಗಳೇ ಇರಲಿಲ್ಲ, ಇಂಧನ ಖರೀದಿಸಲು ಹಣವಿರಲಿಲ್ಲ, ಆಮದುಗಳನ್ನು ಮುಂದುವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಭಾರತದ ಆರ್ಥಿಕತೆ ಅಕ್ಷರಶಃ ದಿವಾಳಿತನದ ಅಂಚಿನಲ್ಲಿತ್ತು. ಈ ಬಿಕ್ಕಟ್ಟಿನಿಂದ ಹೊರಬರಲು ಭಾರತಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMFನ ನೆರವು ಬೇಕಾಯಿತು. ಆದರೆ ಸಾಲ ಪಡೆಯಲು ಭದ್ರತೆ ನೀಡಬೇಕಾಯಿತು, ಅಂದರೆ ಸೆಕ್ಯೂರಿಟಿ. ಭಾರತ ನೀಡಿದ್ದು ತನ್ನ ಚಿನ್ನವನ್ನು, ಸುಮಾರು 20 ಟನ್ ಚಿನ್ನವನ್ನು ಸ್ವಿಟ್ಜರ್ಲ್ಯಾಂಡ್ನ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ಗೆ ಒತ್ತೆ ಇಡಲಾಯಿತು. ಮತ್ತೊಂದು 77 ಟನ್ ಚಿನ್ನವನ್ನು ಇಂಗ್ಲೆಂಡಿನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಹಾಗೂ ಬ್ಯಾಂಕ್ ಆಫ್ ಜಪಾನ್ ಬಳಿ ಇರಿಸಲಾಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಂದು ದೇಶ ಈಗ ತನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ತನ್ನ ಚಿನ್ನವನ್ನೇ ವಿದೇಶದಲ್ಲಿ ಒತ್ತೆ ಇಡಬೇಕಾದ ಪರಿಸ್ಥಿತಿಗೆ ತಲುಪಿತ್ತು. ಇದು ಕೇವಲ ಆರ್ಥಿಕ ಬಿಕ್ಕಟ್ಟಲ್ಲ, ಇದು ರಾಷ್ಟ್ರೀಯ ಆತ್ಮಗೌರವಕ್ಕೂ ದೊಡ್ಡ ಆಘಾತವಾಗಿತ್ತು. 1991 ಜುಲೈ 24ರಂದು, ಅಂದರೆ ಸರಿಸುಮಾರು 25 ವರ್ಷಗಳ ಹಿಂದೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅಂದರೆ ಅಂದಿನ ವಿತ್ತ ಮಂತ್ರಿ ಮಂಡಿಸಿದ ಬಜೆಟ್ ಇಂದು ಭಾರತೀಯ ಆರ್ಥಿಕ ಇತಿಹಾಸದಲ್ಲಿ ಎಪಾಕಲ್ ಬಜೆಟ್ ಎಂದು ಕರೆಯಲಾಗುತ್ತದೆ. ಆ ಭಾಷಣದ ಕೊನೆಯಲ್ಲಿ ಅವರು ಫ್ರೆಂಚ್ ಲೇಖಕ ವಿಕ್ಟರ್ ಹ್ಯೂಗೋ ಅವರ ಪ್ರಸಿದ್ಧ ಮಾತನ್ನು ಉಲ್ಲೇಖಿಸಿದರು. ಯಾವುದೇ ಶಕ್ತಿಗೆ ಕಾಲ ಕೂಡಿ ಬಂದಿರುವ ಒಂದು ಯೋಚನೆಯನ್ನು ತಡೆಯಲು ಸಾಧ್ಯವಿಲ್ಲ. 1991ರ ಸುಧಾರಣೆಗಳು ಭಾರತದ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸಿಬಿಟ್ಟವು. 40% ವಿದೇಶಿ ಪಾಲುದಾರಿಕೆಯ ಮಿತಿ ತೆಗೆದುಹಾಕಲಾಯಿತು. ಇದು ಕೇವಲ ಒಂದು ನಿಯಮದ ಬದಲಾವಣೆ ಆಗಿರಲಿಲ್ಲ, ವಿದೇಶಿ ಹೂಡಿಕೆಯ ಬಗ್ಗೆ ಭಾರತದ ಸಂಪೂರ್ಣ ಮನೋಭಾವವೇ ಬದಲಾಗುತ್ತಿತ್ತು. ಹೊಸ ವ್ಯವಸ್ಥೆಯಲ್ಲಿ 2 ಮಾರ್ಗಗಳನ್ನು ಪರಿಚಯಿಸಲಾಗಿತ್ತು. ಮೊದಲನೆಯದು ಆಟೋಮೆಟಿಕ್ ರೂಟ್, ಅಂದರೆ ವಿದೇಶಿ ಕಂಪನಿಗಳಿಗೆ 51% ವರೆಗೆ ಪಾಲುದಾರಿಕೆ ಹೊಂದಲು ಸರ್ಕಾರದ ಪೂರ್ವಾನುಮತಿ ಬೇಕಾಗಿರಲಿಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ನೇರವಾಗಿ ಅನುಮತಿ ದೊರೆಯುತ್ತಿತ್ತು. ಎರಡನೆಯದು ಗೌರ್ಮೆಂಟ್ ಅಪ್ರೂವಲ್ ರೂಟ್. ಆಟೋಮೆಟಿಕ್ ರೂಟ್ನ ಮಿತಿಯನ್ನು ಮೀರಿದ ಹೂಡಿಕೆಗಳಿಗೆ ಹೊಸ ಸಂಸ್ಥೆಯೊಂದನ್ನು ರಚಿಸಲಾಯಿತು, ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂದರೆ FIPB. ಇದರ ಉದ್ದೇಶ ಒಂದೇ ಆಗಿತ್ತು, ವಿದೇಶಿ ಹೂಡಿಕೆ ಪ್ರಸ್ತಾವನೆಗಳಿಗೆ ವೇಗವಾಗಿ ಅನುಮೋದನೆ ನೀಡುವುದು. ಮೊದಲ ಬಾರಿ ಒಂದು ವಿದೇಶಿ ಕಂಪನಿಗೆ ಭಾರತೀಯ ಕಂಪನಿಯಲ್ಲಿ ಬಹುಮತ ಮಾಲೀಕತ್ವ ಹೊಂದುವ ಅವಕಾಶ ದೊರೆಯಿತು. ಆರಂಭದಲ್ಲೇ ಎಲ್ಲ ಕ್ಷೇತ್ರಗಳನ್ನು ತೆರೆಯಲಿಲ್ಲ, ಸುಮಾರು 35 ಆದ್ಯತೆಯ ಕೈಗಾರಿಕೆಗಳಿಗೆ ಮಾತ್ರ ಅವಕಾಶ ನೀಡಲಾಯಿತು. ಅವುಗಳಲ್ಲಿ ಪ್ರಮುಖವಾಗಿ ಆಹಾರ ಸಂಸ್ಕರಣೆ, ಹೋಟೆಲ್ ಉದ್ಯಮ, ಆಸ್ಪತ್ರೆಗಳು, ವಿದ್ಯುತ್ ಉತ್ಪಾದನೆ, ರಾಸಾಯನಿಕ ಕೈಗಾರಿಕೆ, ಔಷಧ ಉತ್ಪಾದನೆ, ಇಂಜಿನಿಯರಿಂಗ್ ಉತ್ಪನ್ನಗಳು ಇವು ಸೇರಿದ್ದವು. ಆದರೆ ರಿಟೇಲ್, ಮೀಡಿಯಾ, ಬ್ಯಾಂಕಿಂಗ್ ಮತ್ತು ಡಿಫೆನ್ಸ್ ಮುಂತಾದ ಸೂಕ್ಷ್ಮ ಕ್ಷೇತ್ರಗಳಲ್ಲಿ ನಿಯಂತ್ರಣ ಇನ್ನೂ ಮುಂದುವರಿಯಿತು. ಸರ್ಕಾರ ಬಾಗಿಲು ತೆರೆದಿತ್ತು, ಆದರೆ ಪೂರ್ಣವಾಗಿ ಅಲ್ಲ. 16 ವರ್ಷಗಳ ನಂತರ 1993ರಲ್ಲಿ ಕೋಕೋ-ಕೋಲಾ ಭಾರತಕ್ಕೆ ಮರಳಿ ಬಂದಾಗ ಥಮ್ಸ್ ಅಪ್ ಬ್ರ್ಯಾಂಡನ್ನೇ ಖರೀದಿಸಿತು. ಇಂದಿಗೂ ಭಾರತದಲ್ಲಿ ಕೋಕೋ-ಕೋಲಾ ಕಂಪನಿಯ ಅತ್ಯಂತ ಯಶಸ್ವಿ ಬ್ರ್ಯಾಂಡ್ಗಳಲ್ಲಿ ಒಂದು ಥಮ್ಸ್ ಅಪ್ ಎಂಬುದು ಒಂದು ಐತಿಹಾಸಿಕ ವ್ಯಂಗ್ಯವೇ ಸರಿ. 1996ರಲ್ಲಿ ಮ್ಯಾಕ್ಡೊನಾಲ್ಡ್ ಭಾರತದಲ್ಲಿ ತನ್ನ ಮೊದಲ ರೆಸ್ಟೋರೆಂಟ್ ಆರಂಭಿಸಿತು. ಜಗತ್ತಿನ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಈಗ ಸಂದೇಶ ಸ್ಪಷ್ಟವಾಗಿತ್ತು, ಭಾರತ ಬದಲಾಗುತ್ತಿದೆ ಮತ್ತು ಭಾರತ ಈಗ ಹೂಡಿಕೆಗೆ ಮುಕ್ತವಾಗುತ್ತಿದೆ. 1999ರಲ್ಲಿ ಮತ್ತೊಂದು ಐತಿಹಾಸಿಕ ಬದಲಾವಣೆ ನಡೆಯಿತು. ಫೆರಾ ಅಧಿಕೃತವಾಗಿ ರದ್ದುಗೊಂಡಿತ್ತು. ಅದರ ಬದಲಿಗೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಜಾರಿಗೆ ಬಂತು, ಅಂದರೆ ಫೆಮಾ. ಕಾನೂನಿನ ಹೆಸರಲ್ಲಿ ಕೇವಲ ಒಂದು ಪದ ಮಾತ್ರ ಬದಲಾಗಿದೆ, ರೆಗ್ಯುಲೇಷನ್ ಬದಲಿಗೆ ಮ್ಯಾನೇಜ್ಮೆಂಟ್. ಆದರೆ ಈ ಒಂದು ಪದದ ಬದಲಾವಣೆ ಭಾರತದ ಆರ್ಥಿಕ ತತ್ವಶಾಸ್ತ್ರದಲ್ಲಿ ಸಂಭವಿಸಿದ ಮಹತ್ತರ ಬದಲಾವಣೆಯನ್ನೇ ಪ್ರತಿಬಿಂಬಿಸುತ್ತಿತ್ತು. ಫೆರಾ ಯುಗದಲ್ಲಿ ವಿದೇಶಿ ಬಂಡವಾಳವನ್ನು ನಿಯಂತ್ರಿಸಬೇಕಾದ ಅಪಾಯ ಎಂದು ನೋಡಲಾಗುತ್ತಿತ್ತು. ಫೆಮಾ ಯುಗದಲ್ಲಿ ಅದನ್ನು ನಿರ್ವಹಿಸಬೇಕಾದ ಅವಕಾಶ ಎಂದು ನೋಡಲಾಯಿತು. ಆದರೆ ಭಾರತದ ಉದಾರೀಕರಣ ಒಂದೇ ದಿನದಲ್ಲಿ ನಡೆಯಲಿಲ್ಲ. ಮುಂದಿನ 3 ದಶಕಗಳಲ್ಲಿ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ವಿದೇಶಿ ಹೂಡಿಕೆಯ ಮಿತಿಯನ್ನು ಏರಿಸಲಾಯಿತು. ಟೆಲಿಕಾಂ, ರಿಟೇಲ್, ಔಷಧ, ರಕ್ಷಣೆ, ವಿಮೆ ಒಂದೊಂದಾಗಿ ಬಾಗಿಲುಗಳು ತೆರೆಯುತ್ತಾ ಬಂದವು. ಇಂದು ಭಾರತದಲ್ಲಿ ಬರುವ 90ಕ್ಕಿಂತ ಹೆಚ್ಚು FDI ಆಟೋಮೆಟಿಕ್ ರೂಟ್ ಮೂಲಕವೇ ಬರುತ್ತದೆ. ಅಂದರೆ ಬಹುತೇಕ ಹೂಡಿಕೆಗಳಿಗೆ ಸರ್ಕಾರದ ಪ್ರತ್ಯೇಕ ಅನುಮತಿಯೇ ಬೇಕಾಗುವುದಿಲ್ಲ. ಇನ್ನೂ ಆಶ್ಚರ್ಯಕರ ಸಂಗತಿ ಏನೆಂದರೆ, ಇಂದು ಭಾರತದ ಆರ್ಥಿಕತೆಯ ಬಹುತೇಕ ಕ್ಷೇತ್ರಗಳಲ್ಲಿ 100% ವಿದೇಶಿ ಮಾಲೀಕತ್ವಕ್ಕೆ ಅವಕಾಶ ಇದೆ. ಒಮ್ಮೆ 40% ಮಿತಿಯನ್ನು ದಾಟುವುದೇ ಅಸಾಧ್ಯವಾಗಿದ್ದ ದೇಶ ಇಂದು ಅನೇಕ ಕ್ಷೇತ್ರಗಳಲ್ಲಿ ಸಂಪೂರ್ಣ ವಿದೇಶಿ ಮಾಲೀಕತ್ವಕ್ಕೂ ಅವಕಾಶ ನೀಡುತ್ತಿದೆ. ಕೇವಲ 50 ವರ್ಷಗಳಲ್ಲಿ ಇದು ವಿಶ್ವದ ಅತ್ಯಂತ ದೊಡ್ಡ ನೀತಿ ಬದಲಾವಣೆಗಳಲ್ಲಿ ಒಂದಾಗಿದೆ. ಈ ಎಲ್ಲ ಸುಧಾರಣೆಗಳ ಪರಿಣಾಮವಾಗಿ ಇಂದು ಭಾರತದ FDI ಅಂಕಿಅಂಶಗಳು ಅತ್ಯಂತ ಆಕರ್ಷಕವಾಗಿ ಕಾಣಿಸುತ್ತದೆ. 2025-26ರ ಹಣಕಾಸು ವರ್ಷದಲ್ಲಿ ಭಾರತಕ್ಕೆ ಬಂದ ಗ್ರಾಸ್ FDI $94.5 ಬಿಲಿಯನ್ ಅಮೆರಿಕನ್ ಡಾಲರ್. ಇದು ಭಾರತದ ಇತಿಹಾಸದಲ್ಲೇ ಅತ್ಯಧಿಕ. ಹಿಂದಿನ ವರ್ಷದೊಂದಿಗೆ ಹೋಲಿಸಿದರೆ ಸುಮಾರು 17% ಹೆಚ್ಚಳ. ಇನ್ನೂ ದೊಡ್ಡ ಅಂಕಿ ಏನೆಂದರೆ 2000ರ ಏಪ್ರಿಲ್ನಿಂದ ಇಂದಿನವರೆಗೆ ಭಾರತ ಒಟ್ಟು
$1.14 ಟ್ರಿಲಿಯನ್ ಹೆಚ್ಚು FDI ಅನ್ನು ಆಕರ್ಷಿಸಿದೆ. ಭಾರತ ಜಗತ್ತಿನ ಅತ್ಯಂತ ಆಕರ್ಷಕ ಹೂಡಿಕೆ ತಾಣಗಳಲ್ಲಿ ಒಂದಾಗಿದೆ ಎನ್ನುವ ಭಾವನೆ ಮೂಡುತ್ತದೆ. ಆದರೆ ಇಲ್ಲಿಂದಲೇ ಕಥೆ ಒಂದು ಅನಿರೀಕ್ಷಿತ ತಿರುವು ಪಡೆಯುತ್ತದೆ. ನಾವು ಯಾವಾಗಲೂ ಕೇಳುವುದು ಭಾರತಕ್ಕೆ ಎಷ್ಟು FDI ಬಂತು ಎಂದು. ಆದರೆ ಮುಖ್ಯ ಪ್ರಶ್ನೆ, ಆ ಬಂದಿರುವ ಹಣದಲ್ಲಿ ಭಾರತದಲ್ಲೇ ಉಳಿದದ್ದೆಷ್ಟು ಎಂದು. ಭಾರತದ ಇಂದಿನ FDI ಕಥೆಯ ಅತ್ಯಂತ ಕುತೂಹಲಕಾರಿ ಅಧ್ಯಾಯ ಇಲ್ಲಿಂದ ಆರಂಭವಾಗುತ್ತದೆ. 2025-26ರಲ್ಲಿ ಭಾರತಕ್ಕೆ $94.5 ಬಿಲಿಯನ್ ವಿದೇಶಿ ಹೂಡಿಕೆ ಬಂದಿದ್ದರೆ ದೇಶದಲ್ಲಿ ಉಳಿದಿದ್ದು ಕೇವಲ $7.7 ಬಿಲಿಯನ್ ಮಾತ್ರ. ಉತ್ತರ ಸಿಗಬೇಕಾದರೆ ಮೊದಲು ಎರಡು ಪದಗಳನ್ನು ಅರ್ಥ ಮಾಡಿಕೊಳ್ಳಬೇಕು: ಗ್ರಾಸ್ FDI ಮತ್ತು ನೆಟ್ FDI. ಗ್ರಾಸ್ FDI ಅಂದರೆ ಒಂದು ವರ್ಷದಲ್ಲಿ ಭಾರತಕ್ಕೆ ಒಟ್ಟು ಎಷ್ಟು ವಿದೇಶಿ ಹೂಡಿಕೆ ಬಂದಿದೆ ಎಂಬ ಅಂಕಿ. ಇದು ಸುದ್ದಿಗಳಲ್ಲಿ ನೀವು ಹೆಚ್ಚಾಗಿ ಕೇಳುವ ಸಂಖ್ಯೆ, ಆದರೆ ಅದು ಸಂಪೂರ್ಣ ಚಿತ್ರವಲ್ಲ. ನೆಟ್ FDI ಅಂದರೆ ದೇಶಕ್ಕೆ ಬಂದ ಹಣದಲ್ಲಿ ನಿಜವಾಗಿಯೂ ಭಾರತದಲ್ಲೇ ಉಳಿದ ಮೊತ್ತ. ಅದನ್ನು ಲೆಕ್ಕ ಹಾಕುವ ವಿಧಾನ ಹೀಗಿದೆ: ನೆಟ್ FDI ಸಿಗಲು ಗ್ರಾಸ್ FDI ಇಂದ ಕಳೆಯಬೇಕಾದದ್ದು ನಾವು ವಿದೇಶಿ ಹೂಡಿಕೆದಾರರು ಹಿಂದೆಗೆದುಕೊಂಡ ಹಣ ಮತ್ತು ಭಾರತೀಯ ಕಂಪನಿಗಳು ವಿದೇಶದಲ್ಲಿ ಮಾಡಿದ ಹೂಡಿಕೆ. ಈ ಲೆಕ್ಕಾಚಾರ ಮಾಡಿದಾಗ ಕಥೆಯೇ ಬದಲಾಗುತ್ತದೆ. ಅಂಕಿ ಅಂಶಗಳು ಏನು ಹೇಳುತ್ತವೆ? 2020-21ರಲ್ಲಿ ಭಾರತದಲ್ಲಿ ನೆಟ್ FDI ಸುಮಾರು $44 ಬಿಲಿಯನ್ ಇತ್ತು. 3 ವರ್ಷದಲ್ಲಿ ಅಂದರೆ 2023-24ರಲ್ಲಿ ಅದು ಕೇವಲ $6.7 ಬಿಲಿಯನ್ ಕುಸಿಯಿತು. 2024-25ರಲ್ಲಿ ಪರಿಸ್ಥಿತಿ ಇನ್ನೂ ಗಂಭೀರವಾಯಿತು. ಗ್ರಾಸ್ FDI ಸುಮಾರು $81 ಬಿಲಿಯನ್ ಆದರೆ ನೆಟ್ FDI ಕೇವಲ $1 ಬಿಲಿಯನ್ ಇಳಿಯಿತು. ಇದು ಸುಮಾರು 25 ವರ್ಷಗಳಲ್ಲೇ ಅತ್ಯಂತ ಕಡಿಮೆ. ಅಂದರೆ ಭಾರತಕ್ಕೆ ಹಣ ಬರುತ್ತಿದೆ, ಆದರೆ ಅದೇ ವೇಗದಲ್ಲಿ ಆಚೆಯೂ ಹೋಗುತ್ತಿದೆ. ಹಾಗಾದರೆ ಈ ಹಣ ಎಲ್ಲಿಗೆ ಹೋಗುತ್ತಿದೆ? ಅದಕ್ಕೆ 3 ಪ್ರಮುಖ ಕಾರಣಗಳಿವೆ. ಕಾರಣ ನಂಬರ್ 1, FDI ಸ್ವರೂಪವೇ ಬದಲಾಗಿದೆ. ಹಿಂದೆ FDI ಅಂದರೆ ಸಾಮಾನ್ಯವಾಗಿ ಒಂದು ಕಂಪನಿ ಭಾರತದಲ್ಲಿ ಕಾರ್ಖಾನೆಯನ್ನು ಕಟ್ಟುವುದು. ಉದಾಹರಣೆಗೆ ಫೋರ್ಡ್, ಸ್ಯಾಮ್ಸಂಗ್, ಟೊಯೋಟಾ ಅಥವಾ ಹ್ಯುಂಡೈ ಇವರು ಭೂಮಿ ಖರೀದಿಸುತ್ತಿದ್ದರು, ಕಾರ್ಖಾನೆಯನ್ನು ನಿರ್ಮಿಸುತ್ತಿದ್ದರು, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡುತ್ತಿದ್ದರು, 10, 20 ಅಥವಾ 30 ವರ್ಷಗಳ ಯೋಜನೆಯೊಂದಿಗೆ ಬರುತ್ತಿದ್ದರು. ಇದು ದೀರ್ಘಕಾಲದ ಹೂಡಿಕೆ. ಆದರೆ ಇಂದು ಭಾರತಕ್ಕೆ ಬರುತ್ತಿರುವ FDI ಒಂದು ದೊಡ್ಡ ಭಾಗ ಈ ರೀತಿಯದಲ್ಲ. ಇಂದು ಸುಮಾರು 40.5% ಪರಿಣಾಮಕಾರಿ FDI ಬರುತ್ತಿರುವುದು ಪ್ರೈವೇಟ್ ಇಕ್ವಿಟಿ ಮತ್ತು ವೆಂಚರ್ ಕ್ಯಾಪಿಟಲ್ ಫಂಡ್ಸ್ಗಳಿಂದ. ಇವುಗಳ ಉದ್ದೇಶ ಕಾರ್ಖಾನೆ ಕಟ್ಟುವುದಲ್ಲ. ಇವು ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತದೆ. ಕಂಪನಿಯ ಮೌಲ್ಯ ಹೆಚ್ಚಿದ ನಂತರ ತಮ್ಮ ಪಾಲನ್ನು ಮಾರಾಟ ಮಾಡಿ ಲಾಭದೊಂದಿಗೆ ಹೊರಬರುತ್ತದೆ. 2014-19 ನಡುವೆ ಜಗತ್ತಿನ ಅನೇಕ ಹೂಡಿಕೆ ನಿಧಿಗಳು ಭಾರತದ ಸ್ಮಾರ್ಟ್ ಆ್ಯಪ್ಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಹಣ ಹೂಡಿದವು. ಫ್ಲಿಪ್ಕಾರ್ಟ್, ಪೇಟಿಎಂ, ಝೊಮ್ಯಾಟೊ, ಸ್ವಿಗ್ಗಿ ಹೀಗೆ ಅನೇಕ ಕಂಪನಿಗಳಲ್ಲಿ ಬಿಲಿಯನ್ ಗಟ್ಟಲೆ ಡಾಲರ್ಗಳು ಹೂಡಿಕೆಯಾದವು. ಇಂದು ಆ ಕಂಪನಿಗಳಲ್ಲಿ ಹಲವಾರು IPO ಮೂಲಕ ಷೇರು ಮಾರುಕಟ್ಟೆಗೆ ಬಂದಿವೆ, ಅಥವಾ ದ್ವಿತೀಯ ಮಾರುಕಟ್ಟೆಯಲ್ಲೇ ಹೂಡಿಕೆದಾರರು ತಮ್ಮ ಪಾಲನ್ನು ಮಾರುತ್ತಿದ್ದಾರೆ. ಅದರ ಪರಿಣಾಮವಾಗಿ ಅವರು ಈಗ ತಮ್ಮ ಹೂಡಿಕೆಯನ್ನು ಜೊತೆಗೆ ಲಾಭವನ್ನು ಮತ್ತೆ ತಮ್ಮ ದೇಶಗಳಿಗೆ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇದನ್ನೇ ರೀಪ್ಯಾಟ್ರಿಯೇಷನ್ ಎನ್ನುತ್ತಾರೆ. ಅಂಕಿಅಂಶಗಳು ಇದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. 2019-20ರಲ್ಲಿ ಭಾರತದಿಂದ ವಿದೇಶಕ್ಕೆ ಮರಳಿದ ಹಣ ಸುಮಾರು $18 ಬಿಲಿಯನ್. 2025-26ರಲ್ಲಿ ಅದೇ ಸಂಖ್ಯೆ $53.6 ಬಿಲಿಯನ್ ತಲುಪಿದೆ. ಅಂದರೆ ಭಾರತಕ್ಕೆ ಹೊಸದಾಗಿ ಬರುತ್ತಿರುವ ಪ್ರತಿಯೊಂದು ಡಾಲರ್ಗೆ ಸುಮಾರು $1.5 ಹೊರಗೆ ಹರಿಯುತ್ತಿದೆ. ಎರಡನೇ ಕಾರಣ ಏನೆಂದರೆ ಭಾರತೀಯ ಕಂಪನಿಗಳು ಜಾಗತಿಕವಾಗುತ್ತಿವೆ. ಇದು ಕೇವಲ ವಿದೇಶಿ ಕಂಪನಿಗಳ ಕಥೆಯಲ್ಲ. ಭಾರತೀಯ ಕಂಪನಿಗಳು ಈಗ ವಿಶ್ವದಾದ್ಯಂತ ವಿಸ್ತರಿಸುತ್ತಿವೆ. 2025-26ರ ಭಾರತೀಯ ಕಂಪನಿಗಳ ಔಟ್ವರ್ಡ್ FDI ಸುಮಾರು $33.3 ಬಿಲಿಯನ್ ತಲುಪಿದೆ. ಒಂದು ಕಾಲದಲ್ಲಿ ಭಾರತೀಯ ಕಂಪನಿಗಳು ವಿದೇಶಿ ಕಂಪನಿಗಳಿಂದ ಹೂಡಿಕೆ ಪಡೆಯುತ್ತಿದ್ದವು. ಇಂದು ಅದೇ ಭಾರತೀಯ ಕಂಪನಿಗಳು ವಿದೇಶಿ ಕಂಪನಿಗಳನ್ನು ಖರೀದಿಸುತ್ತಿವೆ, ಹೊಸ ಕಾರ್ಖಾನೆಗಳನ್ನು ನಿರ್ಮಿಸುತ್ತಿವೆ, ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುತ್ತಿವೆ, ಜಾಗತಿಕ ಸರಬರಾಜು ಸರಪಳಿಗಳನ್ನು ನಿರ್ಮಿಸುತ್ತಿವೆ. ಅನೇಕ ಭಾರತೀಯ ಕಂಪನಿಗಳು ಈಗ ಕೇವಲ ಭಾರತೀಯ ಸಂಸ್ಥೆಗಳಲ್ಲ, ಅವು ಜಾಗತಿಕ ಸಂಸ್ಥೆಗಳಾಗಿ ಬೆಳೆಯುತ್ತಿವೆ. ಆದರೆ ನೆಟ್ FDI ಲೆಕ್ಕದಲ್ಲಿ ಇದು ಕೂಡ ಹೊರಹೋಗುವ ಹಣವಾಗಿಯೇ ಪರಿಗಣಿಸಲಾಗುತ್ತದೆ. ಕಾರಣ ನಂಬರ್ 3, ಭಾರತದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಕಂಪನಿಗಳ ಸಂಖ್ಯೆ ಈಗ ಸಾಕಷ್ಟಿದೆ. ಅವುಗಳು ಭಾರತದಲ್ಲಿ ಲಾಭ ಗಳಿಸುತ್ತವೆ. ನಂತರ ಆ ಲಾಭದ ಒಂದು ಭಾಗವನ್ನು ಡಿವಿಡೆಂಡ್ ರೂಪದಲ್ಲಿ ಅಥವಾ ರಾಯಲ್ಟಿ ರೂಪದಲ್ಲಿ ತಮ್ಮ ಮೂಲ ಕಂಪನಿಗಳಿಗೆ ವಿದೇಶಕ್ಕೆ ಕಳಿಸುತ್ತವೆ. ಪ್ರತಿಯೊಂದು ಜಾಗತಿಕ ಕಂಪನಿಯೂ ಹೀಗೆಯೇ ಮಾಡುತ್ತದೆ. ಆದರೆ ಈ ಮೊತ್ತ ವರ್ಷದಿಂದ ವರ್ಷಕ್ಕೆ ಏರುತ್ತಾ ಹೋದರೆ ಅದು ನೆಟ್ FDI ಮೇಲೆ ಪರಿಣಾಮ ಬೀರುತ್ತದೆ. RBI ಅಭಿಪ್ರಾಯ ಹೀಗಿದೆ: ವಿದೇಶಿ ಹೂಡಿಕೆದಾರರು ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ಸುಲಭವಾಗಿ ಹೊರಹೋಗುವುದು ಎಂಬುದು ಒಂದು ಪ್ರಬುದ್ಧ ಹಾಗೂ ಸುಸಂಘಟಿತ ಮಾರುಕಟ್ಟೆಯ ಲಕ್ಷಣ. ಹೂಡಿಕೆದಾರರಿಗೆ ನಿರ್ಗಮನದ ಅವಕಾಶವೇ ಇಲ್ಲದಿದ್ದರೆ ಅವರು ಪ್ರವೇಶಿಸಲು ಖಂಡಿತ ಹಿಂಜರಿಯುತ್ತಾರೆ. ಆದರೆ ಕೆಲವು ಅರ್ಥಶಾಸ್ತ್ರ ತಜ್ಞರು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ: ಹೂಡಿಕೆದಾರರು ಇಷ್ಟು ಬೇಗ ಹೊರಹೋಗುತ್ತಿರುವುದೇ ದೀರ್ಘಕಾಲದ ವಿಶ್ವಾಸದ ಕೊರತೆಯ ಸೂಚನೆಯೇ? ಇದೇ ಇಂದಿನ ದೊಡ್ಡ ಚರ್ಚೆ. ಇನ್ನೊಂದು ಕುತೂಹಲಕಾರಿ ಸಂಗತಿ, FDI ಭಾರತಕ್ಕೆ ಸಮಾನವಾಗಿ ಹರಿದು ಬರುತ್ತಿಲ್ಲ.
ಅದರ ಬಹುಪಾಲು ಕೆಲವೇ ರಾಜ್ಯಗಳಲ್ಲಿ ಕೇಂದ್ರಿತವಾಗಿದೆ. 2024-25ರಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿ ಭಾರತಕ್ಕೆ ಬಂದ ಒಟ್ಟು FDIನ 51% ಅನ್ನು ಆಕರ್ಷಿಸಿವೆ. ಅಂದರೆ ದೇಶದ ಅರ್ಧಕ್ಕಿಂತ ಹೆಚ್ಚು FDI ಹೂಡಿಕೆ ಕೇವಲ 2 ರಾಜ್ಯದಲ್ಲಿ ಕೇಂದ್ರಿತವಾಗಿದೆ. ಇನ್ನೊಂದು ವಿಷಯವೆಂದರೆ ಭಾರತಕ್ಕೆ ಅತಿ ಹೆಚ್ಚು ಹೂಡಿಕೆ ಮಾಡುವ ದೇಶಗಳ ಪಟ್ಟಿಯಲ್ಲಿ ಸಿಂಗಪೂರ್ ಮತ್ತು ಮಾರಿಷಸ್ ಮೊದಲ ಸ್ಥಾನದಲ್ಲಿದೆ. ಆದರೆ ಈ ಹಣದ ಬಹುಪಾಲು ವಾಸ್ತವವಾಗಿ ಅಲ್ಲಿನದ್ದೇ ಅಲ್ಲ, ಅದು ಭಾರತೀಯ ಅಥವಾ ಅಮೆರಿಕನ್ ಕಂಪನಿಗಳ ಹಣ. ತೆರಿಗೆ ವ್ಯವಸ್ಥೆಯ ಅನುಕೂಲಕ್ಕಾಗಿ ಈ ದೇಶಗಳ ಮೂಲಕ ಭಾರತಕ್ಕೆ ಬರುತ್ತಿದೆ. ಹಾಗಾಗಿ ಅಂಕಿಅಂಶಗಳಲ್ಲಿ ಕಾಣುವ ಭೌಗೋಳಿಕ ಚಿತ್ರವು ಸಂಪೂರ್ಣವಾಗಿ ವಾಸ್ತವವನ್ನು ಹೇಳುವುದಿಲ್ಲ. ಭಾರತದಲ್ಲಿ ನೆಟ್ FDI ಇಷ್ಟು ಕಡಿಮೆ ಆಗಿರುವುದು ನಿಜವಾಗಿಯೂ ಆತಂಕದ ವಿಷಯವೇ? ಉತ್ತರ, ನೀವು ಯಾವ ದೃಷ್ಟಿಕೋನದಿಂದ ನೋಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಒಂದು ರೀತಿಯಲ್ಲಿ ನೋಡಿದರೆ ಇದು ಒಳ್ಳೆಯ ಬೆಳವಣಿಗೆಯೇ ಹೌದು. ಯಾಕಂದರೆ ಒಬ್ಬ ವಿದೇಶಿ ಹೂಡಿಕೆದಾರ ಭಾರತಕ್ಕೆ ಬರಬಹುದು, ಹೂಡಿಕೆ ಮಾಡಬಹುದು ಮತ್ತು ಯಾವುದೇ ಅನಗತ್ಯ ಅಡೆತಡೆಗಳಿಲ್ಲದೆ ಹೊರಹೋಗಬಹುದು. ಇದು ಒಂದು ಪರಿಪಕ್ವ ಮತ್ತು ವಿಶ್ವಾಸಾರ್ಹ ಮಾರುಕಟ್ಟೆಯ ಲಕ್ಷಣ. ಹೂಡಿಕೆದಾರರಿಗೆ ನಿರ್ಗಮನದ ಭರವಸೆ ಇದ್ದರೆ ಮಾತ್ರ ಅವರು ಪ್ರವೇಶಿಸುವ ಧೈರ್ಯವನ್ನು ಮಾಡುತ್ತಾರೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಭಾರತದ ಆರ್ಥಿಕ ವ್ಯವಸ್ಥೆಯ ಪೈಪ್ಲೈನ್ ಸರಿಯಾಗಿ ಕೆಲಸ ಮಾಡುತ್ತಿದೆ. ಹಣ ಒಳಗೆ ಬರುತ್ತಿದೆ ಮತ್ತು ಅಗತ್ಯವಿದ್ದಾಗ ಹೊರಗೂ ಹೋಗುತ್ತಿದೆ. ಆದರೆ ಇನ್ನೊಂದು ದೃಷ್ಟಿಕೋನವೂ ಇದೆ. ಭಾರತದ ಮಹತ್ವಾಕಾಂಕ್ಷೆ ಇನ್ನೂ ದೊಡ್ಡದು. ಜಗತ್ತಿನ ಮುಂದಿನ ಉತ್ಪಾದನಾ ಶಕ್ತಿ ಕೇಂದ್ರವಾಗುವುದು. ಚೀನಾ ಜಗತ್ತಿನ ಕಾರ್ಖಾನೆಯ ದೇಶವಾಗಿದೆ. ಇಂದು ಭಾರತವು ಅದೇ ಸ್ಥಾನವನ್ನು ಪಡೆಯಲು ಬಯಸುತ್ತಿದೆ. ಆದರೆ ಅದಕ್ಕೆ ಬೇಕಾಗಿರೋದು ಯಾವ ರೀತಿಯ ಹೂಡಿಕೆ? ಪೇಷಂಟ್ ಕ್ಯಾಪಿಟಲ್, ಅಂದರೆ 10 ಅಥವಾ 20 ವರ್ಷಗಳ ದೃಷ್ಟಿಯಿಂದ ಬರುವ ಹೂಡಿಕೆ. ಕಾರ್ಖಾನೆಗಳನ್ನು, ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸುವ ಹೂಡಿಕೆ. ಸ್ಥಳೀಯ ಪೂರೈಕೆದಾರರನ್ನು ಬೆಳೆಸುವ ಹೂಡಿಕೆ. ಹೊಸ ತಂತ್ರಜ್ಞಾನವನ್ನು ದೇಶಕ್ಕೆ ತರುವ ಹೂಡಿಕೆ. ಸ್ಥಳೀಯ ಆರ್ಥಿಕತೆಯ ಭಾಗವಾಗುವ ಹೂಡಿಕೆ. ಆದರೆ ಅಂಕಿಅಂಶಗಳು ಏನು ಹೇಳುತ್ತಿದೆ? ಬಹಳಷ್ಟು ವಿದೇಶಿ ಹೂಡಿಕೆದಾರರು ಇನ್ನೂ ಸೇವಾ ಕ್ಷೇತ್ರಗಳಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭ ಸಿಗುವ ಅವಕಾಶಗಳಲ್ಲೇ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಭಾರೀ ಉತ್ಪಾದನಾ ಕ್ಷೇತ್ರಗಳಲ್ಲಿ ಅವರ ಆಸಕ್ತಿ ಅಷ್ಟಾಗಿ ಇನ್ನೂ ಕಾಣುತ್ತಿಲ್ಲ. ಅರ್ಥಶಾಸ್ತ್ರಜ್ಞರು ಇದಕ್ಕೆ ಕೆಲವು ಕಾರಣಗಳನ್ನು ಸೂಚಿಸುತ್ತಿದ್ದಾರೆ. ಭಾರತದಲ್ಲಿ ಇನ್ನೂ ಸಂಕೀರ್ಣ ಕಾರ್ಮಿಕ ಕಾನೂನುಗಳಿವೆ. ಆಡಳಿತಾತ್ಮಕ ಕೆಂಪು ಪಟ್ಟಿಯ ವ್ಯವಸ್ಥೆ, ಅಂದರೆ ರೆಡ್ ಟೇಪಿಸಂ. ಹೆಚ್ಚಿನ ಲಾಜಿಸ್ಟಿಕ್ಸ್ ವೆಚ್ಚ. ಕೆಲವು ಸಂದರ್ಭಗಳಲ್ಲಿ ನೀತಿಗಳಲ್ಲಿನ ಅನಿರೀಕ್ಷಿತ ಬದಲಾವಣೆಗಳು. ಇವು ದೀರ್ಘಕಾಲದ ಉತ್ಪಾದನಾ ಹೂಡಿಕೆದಾರರನ್ನು ಎಚ್ಚರಿಕೆಯಿಂದ ಇರುವಂತೆ ಮಾಡುತ್ತದೆ. ಅವರು ಭಾರತವನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಿಲ್ಲ, ಆದರೆ ತ್ವರಿತ ಲಾಭದ ಅವಕಾಶದ ಕಡೆಗೆ ಹೆಚ್ಚು ಆಕರ್ಷಿತರಾಗಿದ್ದಾರೆ. ಒಂದು ಸರಳ ಉದಾಹರಣೆ. ಇದನ್ನು ಒಂದು ಪೈಪ್ಲೈನ್ ಎಂದು ಊಹಿಸಿ. ಇಂದು ಭಾರತದ ಪೈಪ್ಲೈನ್ ತೆರೆದಿದೆ. ನೀರು ಚೆನ್ನಾಗಿ ಹರಿಯುತ್ತಿದೆ. ಆದರೆ ಪ್ರಶ್ನೆ ನೀರು ಬರುತ್ತಿದೆಯೇ ಎಂಬುದಲ್ಲ, ಆ ನೀರು ಎಷ್ಟು ಹೊತ್ತು ಉಳಿಯುತ್ತಿದೆ ಮತ್ತು ಯಾವ ಹೊಲಗಳಿಗೆ ಹರಿಯುತ್ತಿದೆ ಎಂದು. ಅದೇ ರೀತಿ ಭಾರತದ ಮುಂದಿನ ಸವಾಲು ಕೇವಲ ಹೆಚ್ಚಿನ FDIಯನ್ನು ಆಕರ್ಷಿಸುವುದಲ್ಲ, ಅದು ಆ ಹೂಡಿಕೆಯನ್ನು ಭಾರತದಲ್ಲೇ ಉಳಿಸಿಕೊಳ್ಳುವುದು ಮತ್ತು ದೇಶದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಕ್ಷೇತ್ರಗಳಿಗೆ ಅದನ್ನು ಹರಿಸುವುದು. ಭಾರತದ FDI ಕಥೆ ವಾಸ್ತವವಾಗಿ ಭಾರತದ ಆರ್ಥಿಕ ಚಿಂತನೆಯ ಕಥೆಯೂ ಹೌದು. ಒಂದು ಕಾಲದಲ್ಲಿ ವಿದೇಶಿ ಬಂಡವಾಳವನ್ನು ನಾವು ವಸಾಹತುಶಾಹಿಯ ಮತ್ತೊಂದು ರೂಪ ಎಂದು ಭಾವಿಸಿದ್ದೆವು. ಇಂದು ಅದನ್ನು ಅಭಿವೃದ್ಧಿಯ ಸಾಧನೆಯಾಗಿ ನೋಡುತ್ತಿದ್ದೇವೆ. ಹಾಗಿದ್ದರೆ ಸತ್ಯ ಯಾವುದು? ಬಹುಶಃ ಇವೆರಡೂ ಅಲ್ಲ. ವಿದೇಶಿ ಬಂಡವಾಳ ಒಂದು ಸಾಧನ ಮಾತ್ರ. ಸಾಧನ ಒಳ್ಳೆಯದೋ ಕೆಟ್ಟದ್ದೋ ಎಂಬುದು ಅದನ್ನು ನಾವು ಹೇಗೆ ಬಳಸುತ್ತೇವೆ ಅದರ ಮೇಲೆ ನಿಂತಿದೆ. 1973ರಲ್ಲಿ ವಿದೇಶಿ ಕಂಪನಿಗಳಿಗೆ 40% ಎಂಬ ಗೋಡೆ. ಇಂದು ಬಹುತೇಕ ಕ್ಷೇತ್ರಗಳಲ್ಲಿ 100% ವಿದೇಶಿ ಮಾಲೀಕತ್ವಕ್ಕೆ ಅವಕಾಶ. 1991ರಲ್ಲಿ ದೇಶ ತನ್ನ ಚಿನ್ನವನ್ನು ಒತ್ತೆ ಇಟ್ಟು ಸಾಲ ಪಡೆಯಬೇಕಾದ ಪರಿಸ್ಥಿತಿ. ಇಂದು ಒಂದೇ ವರ್ಷದಲ್ಲಿ $94.5 ಬಿಲಿಯನ್ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವ ಆರ್ಥಿಕತೆ. ಈ ಬದಲಾವಣೆ ನಿಜಕ್ಕೂ ಐತಿಹಾಸಿಕ. ಆದರೆ ಕೊನೆಯಲ್ಲಿ ಒಂದು ವಿಷಯವನ್ನು ಮರೆಯಬಾರದು. ಭಾರತಕ್ಕೆ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವುದು ಈಗ ಸಮಸ್ಯೆಯೇ ಅಲ್ಲ. ಅದನ್ನು ಇಲ್ಲಿ ಉಳಿಸಿ ಕಾರ್ಖಾನೆಗಳಾಗಿ, ಉದ್ಯೋಗಗಳಾಗಿ, ತಂತ್ರಜ್ಞಾನವಾಗಿ ಪರಿವರ್ತಿಸುವುದೇ ನಿಜವಾದ ಸವಾಲು. ಭಾರತದಲ್ಲಿ ವಿದೇಶಿ ಬಂಡವಾಳದ ಈ ವೇಗದ ಒಳಹರಿವು ಮತ್ತು ಹೊರಹರಿವು ಒಂದು ಬಲಿಷ್ಠ ಆರ್ಥಿಕತೆಯ ಲಕ್ಷಣವೇ, ಅಥವಾ ಭವಿಷ್ಯದಲ್ಲಿ ಗಮನಿಸಬೇಕಾದ ಎಚ್ಚರಿಕೆಯ ಸಂಕೇತವೇ? ಗೊತ್ತಿಲ್ಲ. ಧನ್ಯವಾದಗಳು.